ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಸ್ಪರ್ಶ ಸ್ಪಂದನನ ಮನೆಗೆ ಹೋಗ್ತಿದ್ದೇವೆ. ಯಾಕೆ ಹೇಳಿದರೆ ಅವರು ಸಾರಿ ಎಲ್ಲ ಉಟ್ಟು ವೆಯ್ಟ್ ಮಾಡ್ತಿದ್ದಾರಂತೆ. ಅವ್ರಿಗೆ ಇವತ್ತು ಟ್ರೆಡಿಷ್ನಲ್ ಡೇ ಅಂತೆ. ಸೊ ಹಾಗಾಗಿ ಅವರನ್ನು ನಾವು ಕಾಲೇಜಿಗೆ ಬಿಟ್ಟು ಹೋಗುವ ಅಂತ ನಾವು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ನಾನು ಮತ್ತು ಮಹೇಶ್ ಇಬ್ಬರು ಅವರ ಮನೆಗೆ ಅಂತ ಹೊರಟ್ವಿ. ಯಾಕಂದರೆ ಮಹೇಶ್ ಆಲ್ರೆಡಿ ಹೇಳಿದರು ಶ್ರಾವ್ಯನಿಗೆ ಲೇಟ್ ಆಗ್ತದೆ ಡ್ಯೂಟಿಗೆ ಹೋಗಲಿಕ್ಕೆ. ಸೊ ಹಾಗಾಗಿ ನೀವು ಕೂಡ ಬೇಗ ರೆಡಿಯಾಗಿರಿ ಅಂತ. ಸೊ ಹಾಗಾಗಿ ಅವರು ಆಲ್ರೆಡಿ ಪಾಪ ಮಕ್ಕಳು ರೆಡಿಯಾಗಿದ್ದರು ನಮಗೋಸ್ಕರ ಅಂತ ಸಾರಿ ಉಟ್ಟಿದ್ರು. ಸೊ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ. ಇನ್ನು ಎಂಕ್ಲ ಆಂಟಿ ಲಿಂಚ ರೆಡಿ ಆಗ್ತಿರ್ತಲೇ. ಹಾಗೆಯೇ ಇವರಿಬ್ಬರದ್ದು ಫೋಟೋಸ್ ಬೇಕಂತೆ ಸಾರಿಯಲ್ಲಿ. ಸೊ ಹಾಗಾಗಿ ನಾವು ಫೋಟೋಸ್ ತೆಗೆಯುವ ಅಂತೇಳಿ ಅವರ ಮನೆಯ ಬ್ಯಾಕ್ ಸೈಡ್ ಇರುವಂತಹ ತೋಟಕ್ಕೆ ಹೋದ್ವಿ. ಫಸ್ಟಿಗೆ ಸ್ಪರ್ಶನ್ದು ಫೋಟೋಸ್. ಫೋಟೋಶೂಟ್ ಇಲ್ಲಿ ಫೋಟೋಶೂಟ್ ನಡೀತಾ ಉಂಟು. ಇವರು ಫಸ್ಟ್ ಮಾಡೆಲ್, ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ಒಂದಿವೆ. ಸೊ ಇವರ ಮನೆಯಲ್ಲಿ ತುಂಬ ನಾಯಿಗಳುಂಟು, ಒಂದೆರಡಲ್ಲ 4-5 ನಾಯಿಗಳುಂಟು. ಸ್ಪರ್ಶಂದು ಫೋಟೋಸ್ ತೆಗೆಯುವ ಅಂತ ಹೇಳುವಾಗ ಪಾಮಿ ಹೋಗಿ ಅವಳ ಹತ್ರ ಹೋಗಿ ನಿಲ್ತಿತ್ತು. ಇಲ್ಲಿ ಫಸ್ಟ್ ಮಾಡೆಲ್ ಇದ್ದು ಫೋಟೋಶೂಟ್ ಆಗ್ತಾ ಉಂಟು. ಓ ದೇವರೇ, ಅವು ಸ್ಟೈಲ್ ಅತ್ತಿಗೆ ಇದು ಹೆಂಚಿನ ಪಕ್ಕ ಜನಲ್ಲ. ನಮ್ಮ ಫಸ್ಟ್ ಮಾಡೆಲ್ ಇದು ಶೂಟ್ ಆಗ್ತಾ ಉಂಟು. ರೆಡಿ ಇದ್ದಾಳೆ ಇವಳು. ಸೆಕೆಂಡ್ ಒನ್ ಅವಳದು ಫೋಟೋಶೂಟ್ ಆದ ನಂತರ ಇವಳದು ನೆಕ್ಸ್ಟ್. ಎಲ್ಲಿ ವಿಡಿಯೋ ಶೂಟ್ ಆಗ್ತಿದ್ರೆ ಇವರಿಬ್ರು ಕಾವಲಿಗೆ. ಈಗ ನೆಕ್ಸ್ಟ್ ಮಾಡೆಲ್ ಹೋಗ್ತಿದ್ದಾರೆ. ಸೊ ನೆಕ್ಸ್ಟ್ ಮಾಡೆಲ್ ಇಲ್ಲಿ ಚಂದ ರೆಡಿ ಆಗಿದ್ದಾರೆ. ಸೊ ಇವ್ರದ್ದು ಫೋಟೋಶೂಟ್ ಆಗ್ತಾ ಉಂಟು. ಆಕ್ಚುಲಿ ಇವರಿಬ್ರು ಟ್ವಿನ್ಸ್. ಒಬ್ಬ ಇವನು ಇಲ್ಲಿ ವೆಯ್ಟ್ ಮಾಡ್ತಿದ್ದಾನೆ. ಸೆಕೆಂಡ್ ಲೊಕೇಶನ್. ಸೊ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಚಂದ ಬರ್ಬೋದು ಅಂತ ಬಂದದ್ದು. ಗೊತ್ತಿಲ್ಲ ಹೇಗೆ ಬಂದಿದೆ ಫೋಟೋಸ್ ಅಂತ. ಬರೋದಿಲ್ಲಂತೆ. ಸೊ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೇವೆ. ಲೊಕೇಶನ್ಗೆ ನಾವು ಈಗ ಹೋಗ್ತಾ ಇದ್ದೇವೆ. ಇದು ಥರ್ಡ್ ಲೊಕೇಶನ್. ಈಗ ನಾವು ಥರ್ಡ್ ಲೊಕೇಶನ್ಗೆ ಹೋಗ್ತಿದ್ದೇವೆ. ಸೊ ಎಲ್ಲಿ ಹೇಗೆ ಫೋಟೋಸ್ ಬರ್ತದೆ ಅಂತ ಗೊತ್ತಿಲ್ಲ, ನೋಡುವ. ನಮ್ಮ 2 ಹುಡುಗಿಯರು ತುಂಬ ಚಂದ ಸ್ಟೈಲ್ ಆಗಿ ರೆಡಿ ಆಗಿದ್ದಾರೆ. ಈಗ ಇಲ್ಲಿ ನಮ್ಮ ಬಾವಿ ಕಟ್ಟೆ ಹತ್ರ ಹೋಗಿದ್ದಾರೆ. ಅಲ್ಲಿ ಒಂದು ಫೋಟೋದು ಪೋಸ್ ಆಗ್ತಾ ಉಂಟು. ಬಟ್ ಇಲ್ಲಿದು ಗ್ರೀನರಿ ತುಂಬ ಚಂದ ಉಂಟು, ಫುಲ್ ತೋಟ ಎಲ್ಲ ಇದೆ. ಸೊ ಫೋಟೋಸಿಗೆ ಹೇಗೆ ಪೋಸ್ ಕೊಡೋದು ಅಂತ ನನ್ನ ಹತ್ರ ಕೇಳ್ತಿದ್ರು. ಸೊ ನಿಮಗೆ ಹೇಗೆ ಆಗ್ತದೆ ಹಾಗೆ ಟ್ರೈ ಮಾಡಿ ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ನಂದು ಹಸ್ಬೆಂಡ್ ಇದು ಆಗ್ತಿತ್ತು, ನಂದು ವಿಡಿಯೋ ಮಾಡಬೇಡ ಅಂತೇಳಿ. ಸೊ ಹಾಗೆ ನಾವು ಸ್ವಲ್ಪ ಮಿಡಲಲ್ಲಿ ಕಿತ್ತಾಡ್ತಿದ್ವಿ ಇಬ್ಬರು. ಸೊ ಅಲ್ಲಿಂದ ಮತ್ತೆ ನಾವು ಅವರದ್ದು ಇಬ್ಬರದ್ದು ಕೂಡ ಒಟ್ಟಿಗೆ ಫೋಟೋಸ್ ತೆಗ್ದ್ವಿ. ಟ್ವಿನ್ ಸಿಸ್ಟರ್ಸ್ನವರಿಗೆ ಒಟ್ಟಿಗೆ ನಿಂತು ಫೋಟೋಸ್ ಆಗ್ತಾ ಉಂಟು. ಸೊ ನೋಡಿ ಇವರಿಬ್ಬರು ಸೇಮ್ ಇದ್ದಾರೆ, ಬಿಕಾಸ್ ಇವ್ರು ಟ್ವಿನ್ಸ್ ಅಲ್ಲ, ಹಾಗಾಗಿ. ಹಾಯ್ ಗೈಸ್, ಇಲ್ಲಿ ತುಂಬ ಜಂಬು ನೇರಳೆಗಳುಂಟು. ಸೊ ಹೇಗುಂಟು ಗೊತ್ತಿಲ್ಲ, ಹುಳಿ ಉಂಟಾ ಅಂತೇಳಿ ನೋಡುವ. ನೋಡಿ ಗೈಸ್, ಜಂಬು ನೇರಳೆ. ಓ, ಇಲ್ಲಿ ನಮ್ಮ ಪಾಮಿ ಕೂತಿದ್ದಾಳೆ. ಇವಳ ಹೆಸರು ಪಾಮಿ. ಇವಳು ನಮ್ಮ ರೌಡಿ ಬೇಬಿ ಆಯ್ತಾ. ಇವಳು ತುಂಬ ಜೋರು. ಇವಳು ಬೊಬ್ಬೆ ಹಾಕೋದ್ರಲ್ಲಿ ನಂಬರ್ 1. ಅಮ್ಮನಿಗೆ ಎಲ್ಲ ಆರ್ಡರ್ ಇವಳದ್ದು. ಇವರೀಗ ಕಾಲೇಜಿಗೆ ಹೊರಟಿದ್ದಾರೆ. ಈಗ ಎಲ್ಲ ಬ್ಯಾಗ್ ಚೆಕ್ ಮಾಡ್ತಿದ್ದಾರೆ, ಅದು ಉಂಟಾ ಇದು ಉಂಟಾ ಅಂತ. ಇಷ್ಟೊತ್ತು ಪುಸ್ತಕ ಇಲ್ಲ. ನಾನು ಮತ್ತೆ ಬೊಬ್ಬೆ ಹಾಕ್ತಿದ್ದೆ ಬೇಗ ಹೋಗುವ, ಯಾಕೆ ಹೇಳಿದ್ರೆ ನಂಗೆ ಆಲ್ರೆಡಿ ಲೇಟ್ ಆಗಿದೆ ಅಂತೇಳಿ. ಯಾಕಂದರೆ ನನಗೆ 9:45ಗೆ ಡ್ಯೂಟಿಗೆ ರೀಚ್ ಆಗಬೇಕಿತ್ತು, ಹಾಗಾಗಿ. ಬಟ್ ಆದರೂ ಲೇಟ್ ಆಗಿದೆ ನಾನು ಹೋಗಿ ರೀಚ್ ಆಗುವಾಗ. ಬಾಯ್ ಬಾಯ್. ಹಾಗೇನೆ ಒಂದು ಜಂಬು ನೇರಳೆ ಕೂಡ ತಿನ್ಕೊಂಡು ಬಂದೆ. ಅದು ತುಂಬ ಹುಳಿ ಇತ್ತು ಮಾತ್ರ ಜಂಬು ನೇರಳೆ. ನೀವೇ ನೋಡ್ಬೋದು ನನ್ನ ಮುಖದ ರಿಯಾಕ್ಷನನ್ನು. ನಾವು ಮತ್ತೆ ಧರ್ಮಸ್ಥಳ ವೇ ಆಗಿ ಬಂದ್ವಿ. ನನ್ನ ಲೆಫ್ಟಿಗೆ ನೀವು ನೋಡ್ತಿರ್ಬೋದು
ಧರ್ಮಸ್ಥಳ ಟೆಂಪಲ್ ಇದೆ. ಸೊ ಹಾಗೆ ಅಲ್ಲಿ ತುಂಬ ಬಸ್ಗಳೆಲ್ಲ ನಿಂತಿತ್ತು, ಯಾಕಂದರೆ ಕಾಲೇಜ್ ಮತ್ತು ಸ್ಕೂಲ್ ಟೈಮ್ ಅಲ್ಲ, ಸೊ ಹಾಗಾಗಿ. ಮತ್ತು ಅದೇ ವೇಯಲ್ಲಿ ಬರುವಾಗ ನೇತ್ರಾವತಿ ಹೊಳೆ ಕೂಡ ಸಿಗ್ತದೆ. ಸೊ ಗೈಸ್, ನಾವೀಗ ನೇತ್ರಾವತಿ ಹತ್ರ ರೀಚ್ ಆದ್ವಿ. ಸೊ ಧರ್ಮಸ್ಥಳ ರೂಟಲ್ಲಿ ಸಿಗ್ತದೆ ಇದು. ಧರ್ಮಸ್ಥಳಕ್ಕೆ ಹೋಗುವಾಗ ತುಂಬ ಪ್ಲೇಸಸ್ ಸಿಗ್ತದೆ. ಕನ್ಯಾಡಿ ಅಂತೇಳಿ ಅಲ್ಲಿ ಒಂದು ರಾಮ ಮಂದಿರ ಕೂಡ ಉಂಟು. ಗೈಸ್, ಇಲ್ಲಿ ನನ್ನ ಫ್ರೆಂಡ್ ಇದೊಬ್ಬರದ್ದು ಮನೆ ಇದೆ, ಪವಿತ್ರ ಶೆಟ್ಟಿ ಅಂತೇಳಿ ಕಾಣು. ಇದು ಧರ್ಮಸ್ಥಳ ರೂಟಲ್ಲಿ ಹೋಗುವಾಗ ಕನ್ಯಾಡಿ ಅಂತ ಒಂದು ಪ್ಲೇಸ್ ಉಂಟು, ಅಲ್ಲಿ ರಾಮ ಮಂದಿರ ಉಂಟು. ನೆಕ್ಸ್ಟ್ ಟೈಮ್ ಈ ಟೆಂಪಲ್ ಒಳಗೆ ಹೋದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಗೈಸ್, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನಮ್ಮ ಕಾಲೇಜ್ ಕ್ಯಾಂಪಸಸ್. ಸೊ ಇಲ್ಲಿ PG ಕಾಲೇಜ್ ಉಂಟು, ಇಲ್ಲಿ ಈಚೆ ಸೈಡಲ್ಲಿ ನ್ಯಾಚುರೋಪತಿ ಕಾಲೇಜಸ್ ಉಂಟು. ಸೊ ಇದು ಉಜಿರೆ ರೂಟಲ್ಲಿ ಹೋಗುವ ಸಿಗುವಂತಹ ಕಾಲೇಜಸ್. ಸೊ ಹೀಗೇನೆ ಫ್ರಂಟಲ್ಲಿ ನಮಗೆ ಓಷನ್ ಪಾರ್ಲರ್ ಕೂಡ ಇಲ್ಲಿ ಉಂಟು. ಸೊ ಇಲ್ಲಿ ನೋಡಿ, ಇದು ಓಷನ್ ಪಾರ್ಲರ್. ಇಲ್ಲಿಂದ ನೆಕ್ಸ್ಟ್ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಡಿಗ್ರಿ ಕಾಲೇಜ್ ಹತ್ರ ಕ್ಯಾಂಟೀನ್ ಇದೆ, ಹಾಗೆಯೇ ಲೈಬ್ರರಿ ಇದೆ. ಸೊ ಹಾಗೆಯೇ ನೆಕ್ಸ್ಟ್ ಕಾಲೇಜ್ ಬರ್ತದೆ. ಸೊ ನಾನು ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಕೂಡ ಇದೇ ಕಾಲೇಜಲ್ಲಿ. ನಾನು BBA ಮಾಡಿರೋದು. ಸೊ ಹಾಗಾಗಿ 3 ವರ್ಷ ಈ ಕಾಲೇಜಲ್ಲಿ ತುಂಬ ಸುಂದರವಾದಂತಹ ಒಂದು ಮೆಮೊರಿಗಳುಂಟು. ಹಾಗೆಯೇ ಇದರ ಔಟ್ಸೈಡಿದ್ದು ವ್ಯೂಸ್ ಕೂಡ ತುಂಬ ಚೆಂದ ಉಂಟು. ಹೊರಗಡೆ ಸೈಡ್ ನೋಡುವಾಗ ಗಡೈಕಲ್ ಕಾಣ್ತದೆ ಹಾಗೆಲ್ಲ. ಸೊ ಫೈನಲಿ ನಾವು ಕಾಲೇಜ್ ಹತ್ರ ಬಂದ್ವಿ ಅವರನ್ನು ಬಿಡಲಿಕ್ಕೆ ಅಂತೇಳಿ. ಬೇರೆ ಸ್ಟೂಡೆಂಟ್ಸ್ನವರು ಕೂಡ ತುಂಬ ಚೆಂದ ರೆಡಿಯಾಗಿ ಬಂದಿದ್ದರು. ಸೊ ಅವ್ರಿಗೆ ಇವತ್ತು ಟ್ರೆಡಿಷ್ನಲ್ ಡೇ ಅಂತೆ. ಸೊ ಹಾಗಾಗಿ ಗೈಸ್, ಎಂಜಾಯ್ ದ ಡೇ, ಬೈ ಬೈ. ಸೊ ಅವರಿಬ್ಬರನ್ನು ಡ್ರಾಪ್ ಮಾಡಿ ಮತ್ತೆ ನಾನು ನನ್ನ ಡ್ಯೂಟಿ ಸೈಡ್ ಹೊರಟ್ವಿ. ಇದು ನಮ್ಮ ಕಾಲೇಜಿದು ಹೊರಗಡೆದು ಕ್ಯಾಂಪಸ್ ನೋಡಿ, ಈ ಥರ ಕಾಣಿಸ್ತಿದೆ, ಫುಲ್ ಗ್ರೀನರಿ. ಸೊ ಅಲ್ಲಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಬೆಳ್ತಂಗಡಿಗೆ ಹೊರಟ್ವಿ. ನನಗೆ ಡ್ಯೂಟಿಗೆ ಆಲ್ರೆಡಿ ಲೇಟ್ ಆಗಿತ್ತು, ನಾನು ಹೋಗುವಾಗ ಆಲ್ರೆಡಿ ಲೇಟ್, ಶಾಪ್ ಓಪನ್ ಆಗಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.